ಎಲ್ಲರ 7 ಜನ ಜೈಲಲ್ಲಿದ್ದಾರೆ. ಈ ಎಲ್ರಿಗೂ ಗೊತ್ತಿದೆ ಡಿಸ್ಚಾರ್ಜ್ ನಾಟ್ ಪಾಸಿಬಲ್. ಸುಪ್ರೀಂ ಕೋರ್ಟ್ನವರು ಬೇಯ್ಲೇ ಬಿಟ್ಟಿಲ್ಲ ಅಂದ್ರೆ ಡಿಸ್ಚಾರ್ಜ್ ಯಾರು ಕೊಡ್ತಾರೆ ಅಲ್ವಾ? ಅದು ಒಂದೇ ಸತಿ ಫೈಲ್ ಮಾಡಿ ರಿಜೆಕ್ಟ್ ಆಯ್ತೋ ಅಲೋ ಆಯ್ತೋ ಏನೋ ಒಂದು ಆಗುತ್ತೆ, ಮೋಸ್ಟ್ಲಿ ರಿಜೆಕ್ಟೇ ಆಗುತ್ತೆ. ಮುಗಿಸ್ಕೊಂಡು ಟ್ರಯಲ್ಗೆ ಹೋಗ್ಬೇಕು. ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂತ. ಟ್ರಯಲ್ ಸ್ಟಾರ್ಟ್ ಮಾಡಿ. ಟ್ರಯಲ್ ಆಸ್ ಡಿಸ್ಪೋಸಲು. ಟ್ರಯಲ್ ಅಂದ್ರೆ ಚಾರ್ಜ್. ಈಗ ಚಾರ್ಜ್ ಮಾಡಕ್ಕೆ ಆರೋಪಿಗಳೇ ಬಿಡ್ತಾ ಇಲ್ಲ. ಒಂದು ಅಪ್ಲಿಕೇಶನ್ ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಇವತ್ತು 18, ಇವತ್ತು ಏನೂ ಆಗಿಲ್ಲ. ಈಗ ದರ್ಶನು, ದಿಂಡು, ಊಟ ತಿಂಡಿ, ಜೈಲು ಇದರ ಬಗ್ಗೆನೂ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿ ಮತ್ತು ಆರೋಪಿ ಜೈಲಲ್ಲೇ ಇರ್ತಾರೆ, ಒಂದೇ ಜೈಲಲ್ಲೇ ಇರ್ತಾರೆ. ಅವ್ರಿಗೂ ಮನುಷ್ಯರೇ. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ಜೈಲಲ್ಲಿ ಆರೋಪಿಗಳಿಗೂ ಆಗುತ್ತೆ, ಅಪರಾಧಿಗಳಿಗೂ ಇದೆ. ಅದು ಊಟ ಕೊಡಬೇಕು, ಬೆಡ್ ಕೊಡಬೇಕು, ಇವರು ಟ್ಯಾಕ್ಸ್ ಪೇಯರು, ಎ ಕ್ಲಾಸ್ ಫೆಸಿಲಿಟೀಸ್ ಕೊಡಬೇಕು, ಬೆಡ್ಡಿಂಗ್ಸು ಕೊಡಬೇಕು. ಈಗ ಜೈಲಲಿತ ಅದೇ ಜೈಲಲ್ಲಿ ಇದ್ರು, ಅವ್ರಿಗೆಲ್ಲ ಸವಲತ್ತು ಇತ್ತು. ಅದರಲ್ಲಿ ಸುಮಾರು ನಾನು ನೋಡಿ ಮುತ್ತಪರಾಯಿ ಜೈಲಲ್ಲಿ ಇದ್ದಾಗ ನಾನೇ ಕೇಸ್ ನಡೆಸಿದೆ. ಸೊ ಈಗಲೂ ನನ್ನ ಕಣ್ಣಲ್ಲಿ ಇದೆ. ಅವ್ರನ್ನ ಇನ್ಸ್ಟ್ರಕ್ಷನ್ ತಗೋಬೇಕು, ನನ್ನನ್ನು ನೋಡ್ಬೇಕಂದ್ರು. ನಾನು ಜೈಲ್ ಒಳಗಡೆ ಹೋಗಿದ್ದೀನಿ. ಒಂದು 20 ನಿಮಿಷದಲ್ಲಿ ಕಂಪ್ಲೀಟ್ ಜೈಲ್, ನೋ ಸೌಂಡ್, ಎಲ್ಲ ಮುಚ್ಚಿಬಿಟ್ಟು ಒಬ್ರು ಬರ್ತಾರೆ. ಬರುವಾಗಲೇ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ವೈಟ್ ಶರ್ಟು, ಜೀನ್ಸ್ ಪ್ಯಾಂಟು. ಮುತ್ತಪರಾಯಿ ಅವರು ನಗ್ನಗ್ತಾ ಬಂದರು. ಅವ್ರಿಗೆ ಸೂಪ್ರಿಂಟೆಂಡೆಂಟ್ ರೂಮಲ್ಲೇ ಇಂಟರ್ವ್ಯೂ ಇತ್ತು, ನಾನು ಅಲ್ಲೇ ಕೂತಿದ್ದೆ. ಜೈಲಲ್ಲಿ ಇದ್ರೇನು ಎಲ್ಲ ಸವಲತ್ತು ಅವ್ರಿಗೆ ಸಿಕ್ತು. ಇದೆಲ್ಲ ಹೈಫೈ ಸವಲತ್ತು. ಮನೆಯಿಂದನೇ ಫುಡ್ ಬರೋದು ಅವ್ರಿಗೆ. ಸುಮಾರು ಜನ ಇಂಟರ್ವ್ಯೂ ನೋಡೋ ಇದೆಲ್ಲ ಇತ್ತು. ಈ ಥರ ಸುಮಾರು ಹೇಳ್ಬೋದು ತೆಲುಗಿಗೆ ಏನಾಯಿತು, ಬಟ್ ಆ ಥರ ಮಾಡಿದ್ದ ಜೈಲರ್ಗೂ ಪನಿಷ್ಮೆಂಟ್ ಆಯಿತು. 5 ವರ್ಷ 10 ವರ್ಷ ಕನ್ವಿಕ್ಷನ್ ಆಯಿತು, ಏನೇನೋ ಇದೆ. ಈಗ ಇವ್ರಿಗೆ ಫುಡ್ಡು ಕೊಡ್ಬೋದು, ಮನೆ ಫುಡ್ಡು, ಅದಕ್ಕೆ ಫೆಸಿಲಿಟೀಸ್ ಇದೆ. ಅಲ್ಲಿ ಅವರೇ ಅಡುಗೆ ಮಾಡ್ಕೋಬೋದು. ಜೈಲ್ ಒಳಗಡೆನೆ ಕ್ಯಾಂಟೀನ್ ಇದೆ, ಫ್ರೂಟ್ ಜ್ಯೂಸ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ, ಬಿಸ್ಕೆಟು, ಕೇಕು, ಬನ್ನು ಸಿಗುತ್ತೆ. ದುಡ್ಡಿದ್ರೆ ಎಲ್ಲನೂ ಸಿಗುತ್ತೆ. ಯಾರೋ ಒಬ್ರು ಒಳ್ಳೆ ಅಡಿಗೆ ಮಾಡ್ತಾರೆ, ಹೊರಗೆಯಿಂದ ಮಾಂಸ ಬರುತ್ತೆ, ಮಾಂಸನೂ ಮಾಡ್ತಾರೆ. ಸೊ ಬೇಸಿಕ್ ಫೆಸಿಲಿಟೀಸು ಸಿಗುತ್ತೆ, ಅದನ್ನು ಕೊಡೋದಿಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅದನ್ನೆಲ್ಲ ತಗೋಬಹುದು ಅವರು. ತಗೋಬಹುದು. ಈಗ ಅದಕ್ಕೆ ಪ್ರಾವಿಷನ್ ಇದೆ. ಇದೆಲ್ಲ ಹೋರಾಟಗಳು ಮಾಡಿ ಬೀಡಿ ಕೊಡಬೇಕು, ಸಿಗರೇಟ್ ಕೊಡ್ಬೇಕಂದೆಲ್ಲ ಹೋರಾಟ ಮಾಡಿದ್ದಾರೆ. ಎಲ್ಲ ಹೋರಾಟಗಾರರೇ. ಅಲ್ಲೂ ಹೋರಾಟಗಾರರು. ಅದು ಬೇರೆ ಬೇರೆ ಜೈಲಲ್ಲಿ ಹೋರಾಟ ಮಾಡಿ. ಈಗ ಬೀಡಿ ಕುಡಿಯೋನು ಬೀಡಿ ಕುಡಿದ ಹೆಂಗಿರೋಕ್ಕಾಗತ್ತೆ, ಸಿಗರೇಟ್ ಕುಡಿಯೋನು ಸಿಗರೇಟ್ ಕುಡಿದ ಹೆಂಗಿರೋಕ್ಕಾಗತ್ತೆ? ಹಾಗಂದ್ರೆ ಗೆಂಜಾ ಕೇಳ್ಬೋದಂದ್ರೆ ಗೆಂಜಾ ಕೊಡಲ್ಲ, ಡ್ರಿಂಕ್ಸ್ ಎಲ್ಲ ಕೊಡಲ್ಲ. ಬೇಸಿಕ್ ಬೀಡಿ, ಸಿಗರೇಟು, ಫುಡ್ಡು. ಬಟ್ ಈಗ ಅಪರಾಧಿ ಆದ್ರೆ ಜೈಲ್ ಡ್ರೆಸ್ ಕೊಡ್ತಾರೆ, ಆರೋಪಿಯಾಗಿ ಇದ್ರೆ ಮಾಮೂಲು ಡ್ರೆಸ್ಸೇ ಹಾಕ್ಕೊಳ್ತಾರೆ. ಜೀನ್ಸ್ ಪ್ಯಾಂಟು, ಟೀ ಶರ್ಟು ಹಾಕ್ಕೋಬೋದು, ಹೊರಗೆ ಬಿಡ್ತಾರೆ. ಲೈಬ್ರರಿ ಇರುತ್ತೆ, ಎಕ್ಸಸೈಸ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಅವರು ಮನುಷ್ಯರೇ ತಾನೇ. ಈಗ ತಪ್ಪು ಮಾಡಿದಾರ ಇಲ್ವಾ ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಪ್ರಜ್ವಲ್ ಕೇಸಲ್ಲಿ ಅವನು ತಪ್ಪು ಮಾಡಿದ್ದಾನೆ ಎಂದು ತೀರ್ಮಾನ ಆಯಿತು. ಅವ್ರಿಗೆ ಜೈಲ್ ಟಿಲ್ ಡೆತ್ ಅಂದು ಆಯಿತು. ಓಕೆ, ಕೇಸ್ ಏನಾಗುತ್ತೆ ಅಂತ ಕೇಳ್ತೀರಾ ನೀವು. ನೋಡಿ, ಇದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಯಾವುದು? ಪವಿತ್ರ ಗೌಡಗೆ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಕೆಲವರು ರಿಮೋಟ್ಲಿ ಕನೆಕ್ಟೆಡ್ ಸಾಕ್ಷಿ ಇದ್ರೆ ಅವ್ರು ಹೇಳ್ತಾರ ಇಲ್ವಾ ನನಗೆ ಗೊತ್ತಿಲ್ಲ. ಪ್ಯೂರ್ಲಿ ಟೆಕ್ನಿಕಲ್ ಎವಿಡೆನ್ಸು. ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ CDR, ಟವರ್ ಡಂಪ್ ಅನಾಲಿಸಿಸು, CDR, ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮು,
ಆಮೇಲೆ ಡಿಜಿಟಲ್ ಎವಿಡೆನ್ಸು, CCTV ಫುಟೇಜಸ್ಸು, ಮತ್ತೆ ಟೋಲ್ಗೇಟಲ್ಲಿರೋ CCTV ಫುಟೇಜಸ್ಸು. ಸೊ ವಿಕ್ಟಿಮ್ ಚಿತ್ರದುರ್ಗದಿಂದ ಬೆಂಗಳೂರು ಬಂದ್ರ ಇಲ್ವೋ ಅನ್ನೋದು ಒಂದು ಸರ್ಕಮ್ಸ್ಟೆನ್ಸ್. ಬಂದ್ರು ಅಂದ್ರೆ ಯಾರ ಜೊತೆ ಬಂದ್ರು, ಯಾಕೆ ಬಂದ್ರು, ಎರಡನೇ ಸರ್ಕಮ್ಸ್ಟೆನ್ಸ್ ಅವ್ರದ್ದು. ಅವರು ಆ ಸ್ಥಳದಲ್ಲಿ ಇದ್ರ ಇಲ್ವೋ ಅನ್ನೋದು ಇನ್ನೊಂದು ಸರ್ಕಮ್ಸ್ಟೆನ್ಸ್. ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಹೇಳ್ಬೋದು. CCTV ಫುಟೇಜಸ್ಸು, ಟೋಲ್ ಗೇಟ್ಸ್ ಅಲ್ಲಿ ಗಾಡಿ ನಂಬರು, ಗಾಡಿ, ಇದೆಲ್ಲ ಒಂದು ಏರಿಯಾ. ಇನ್ನೊಂದು ಕಡೆ ಈಗ ಇದರಲ್ಲಿ ಇರೋ ಆರೋಪಿಗಳು ಅವ್ರ ಆ ಸ್ಪಾಟಲ್ಲಿ ಇದ್ರ ಇಲ್ವಾ. ಸೊ ಒಬ್ರೊಬ್ರದ್ದು ಏನ್ ರೋಲು, ಈ ರೋಲ್ ಹೇಳೋದು ಬಂದು ಅಲ್ಲಿ ಏನೋ CCTV ಕೆಲವು ಮರ್ಡರ್ಗಳಾಗುತ್ತೆ, ಬಾರ್ ಒಳಗಡೆ ಮನೆ ಒಳಗಡೆ ಹೋಗಿ ಹೊಡಿತಾರೆ. ಈ ಅಟ್ಯಾಕ್ ಮಾಡೋದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಂದ್ರೆ ಅದರಲ್ಲಿ ಯಾರ ಕೈಯಲ್ಲಿ ಏನಿತ್ತು, ಯಾವ ಜಾಗದಲ್ಲಿ ಹೊಡೆದ, ದಟ್ಸ್ ಕಾಲ್ಡ್ ಓವರ್ ಟ್ಯಾಕ್ಟ್ ಅಂತಾರೆ. ಆ ಥರ ಏನೂ ಇಲ್ಲ. ಈಗ ಅಲ್ಲಿ ಬಂದ್ರು ಇಲ್ಲಿ ಹೋದ್ರು ಅನ್ನೋ CCTV ಕ್ಯಾಮ್ರಾ ಇದೆ. ಅದನ್ನ ರಿಕವರಿ ಮಾಡಿದ್ದು ಯಾರು, ಅದರ ಹ್ಯಾಶ್ ವ್ಯಾಲ್ಯೂ ಡೆವಲಪ್ ಮಾಡಿದಾರ, ಚೈನ್ ಆಫ್ ಕಸ್ಟಡಿ ಆಗಿದೆ, ಅದರಲ್ಲಿ ಏನು ತನಿಖೆ ಮಾಡಬೇಕು ಅದೆಲ್ಲ ಮಾಡಿದಾರ, FSLನವರು ಆ ಕೆಲಸ ಮಾಡಿದಾರ, ಇದೆಲ್ಲಾನು ಟೆಸ್ಟ್ ಆಗುತ್ತೆ ಕೋರ್ಟಲ್ಲಿ. ಸೊ ಒಂದು ಕಡೆ ಪೊಲೀಸರು ಅದರಲ್ಲಿ ACP ಇದ್ದಾರೆ, ಬೇರೆ ಬೇರೆ ಪೊಲೀಸರು ಇದ್ದಾರೆ, FSL ಎಕ್ಸ್ಪರ್ಟ್ಸ್ ಇದ್ದಾರೆ. ಇದು ಒಂದು ಕಡೆ ಇದೆ ಅಂದ್ರೂ ಡಿಫೆನ್ಸು ಇದ್ವಿ, ನಾನು ಇದ್ದೀನಿ, A1ಗೆ ನಾನು ಇದ್ದೀನಿ, ಬೇರೆ ಲಾಯರ್ಸು ಬರ್ತಾರೆ. ಈಗ ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ, ಸೊ ಅವ್ರು ಪ್ರೂವ್ ಮಾಡಬೇಕು, ನಾವು ಡಿಸ್ಪ್ರೂವ್ ಮಾಡಬೇಕು. ಅವ್ರು ನಾಟ್ ಪ್ರೂವ್ಡ್ ಎಂದು ಮಾಡಬೇಕು. ಅವ್ರು ಎಷ್ಟು ಕಲ್ಲು ಹಿಡಿತಾರೆ ಅದನ್ನೆಲ್ಲ ತಿರುಗಿಸ್ಬೇಕು. ಇದು ಒಂಥರ ಲೀಗಲ್ ಫೈಟ್. ಲೀಗಲ್ ಫೈಟ್ ಅಂದ್ರೆ ಒಂದು ಬಾಕ್ಸಿಂಗ್ ತರ ಆಗುತ್ತೆ. ವಿಟ್ನೆಸ್ ಅಲ್ಲಿ ACP ಇರ್ತಾರೆ, ಅಕ್ಯೂಸ್ಡ್ ಅಲ್ಲಿ ಇರ್ತಾರೆ, ಲಾಯರ್ಸ್ ನಾವು ಇಲ್ಲಿರ್ತೀವಿ. ಸೊ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದು ನಿಜ ಸುಳ್ಳಾಗತ್ತಾ, ಸುಳ್ಳು ನಿಜ ಆಗುತ್ತಾ ನೋಡ್ಬೇಕು. ಸರ್, ಇವಾಗ ಇನ್ನೊಂದು ಏನು ಸುದ್ದಿ ಅಂದ್ರೆ, ನೀವು ಅವಾಗಲೇ ಹೇಳಿದ್ರಿ ಆರೋಪಿಗಳಲ್ಲೇ ಕೆಲವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾ ಇದಾರೆ ಅಂತ. ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದ್ರಿಂದ ದರ್ಶನ್ ಅವ್ರಿಗಾಗ್ಲಿ ಪವಿತ್ರ ಗೌಡ ಆಗಲಿ ಇಬ್ರು ಜೈಲಲ್ಲಿ ಇರೋದ್ರಿಂದ ಸೊ ಇವ್ರಿಗೆ ಸಮಸ್ಯೆ ಆಗುತ್ತಲ್ವಾ? ಯಾಕಂದ್ರೆ ಇನ್ನು ಆಗಿದೆಲ್ಲ, ಇನ್ನ ಟ್ರಯಲೇ ಫಿಕ್ಸ್ ಮಾಡಿಲ್ಲ. ಈಗ 1 ಡೇ ಇನ್ ಜೈಲ್ ಹೆಂಗಾಗುತ್ತೆ ಅದು? ನೀವು ಅವ್ರು ಸ್ವಲ್ಪ ಪ್ರಭಾವಿಗಳು, ಕಂಫರ್ಟಬಲ್ ಲೈಫ್ ಲೀಡ್ ಮಾಡಿರೋರು. ಈವನ್ ಅದರ್ವೈಸ್